ನನಗೆ ಸಚಿವ ಸ್ಥಾನ ಕೊಡಬೇಕು ಎಂದು ಸಿದ್ದರಾಮಯ್ಯ ಅವರು ಹೇಳಿದ್ರು. ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರಿಗೆ ಹೇಳಿದ್ದು. ಸಿಎಂ ಭೇಟಿ ಬಳಿಕ ಶಾಸಕ ಶಿವಣ್ಣನವರು ಹೇಳಿಕೆ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಕುರುಬರಿಗೆ ಕೊಡಲು ಹೇಳಿದ್ರು. ಬದಲಾವಣೆ ಆಗಿದ್ದು ಸಿದ್ದರಾಮಯ್ಯ ಅವರಿಗೂ ಆಶ್ಚರ್ಯ ಆಗಿದೆ. ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ನೋಡೋಣ ಅಂತೇಳಿ ಬೆಂಗಳೂರಲ್ಲಿ ಶಾಸಕ ಬಸವರಾಜ ಶಿವಣ್ಣನವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಕುರುಬರಿಗೆ ಕೊಡೋದಕ್ಕೆ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವರು. ಆದರೆ ಬದಲಾವಣೆ ಆಗಿದೆ. ಬದಲಾವಣೆ ಆಗಿದ್ದು ಸಿದ್ದರಾಮಯ್ಯ ಅವರಿಗೂ ಕೂಡ ಆಶ್ಚರ್ಯವನ್ನ ತಂದಿದೆ. ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ನೋಡೋಣ ಅಂತೇಳಿ ಬೆಂಗಳೂರಲ್ಲಿ ಶಿವಣ್ಣನವರು ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿ ಉತ್ತರ ಕರ್ನಾಟಕದ ಕಡೆಗೆ ಅದು ನನಗೆ ಕೊಡ್ಬೇಕಂತೇಳಿ ಹೈಕಮಾಂಡ್ ಅವರಿಗೆ ನನ್ನ ಹೆಸರು ತಗೊಂಡೋಗಿದ್ರು. ತಕ್ಷಣ ಅದು ಯಾವ ರೀತಿ ಬದಲಾವಣೆ ಆಯ್ತು ಅವ್ರಿಗೂ ಕೂಡ ಆಶ್ಚರ್ಯ ಆಗೈತಿ. ಅದಕ್ಕೆ ಅವರು ಕೂಡ ತಗೋಣಕ್ ಹೋಗಿಲ್ಲ. ಹಿಂಗಾಗಿ ಮುಂದಿನ ದಿನಗಳಲ್ಲಿ ಮತ್ತ ಏನ್ ಮಾಡ್ತಾರ ನೋಡನ್ರಿ. ಹೈಕಮಾಂಡ್ ಏನ್ ನಿರ್ಣಯ ತಗಂತೈತಿ ಅದಕ್ಕೆ ನಮ್ದು ಒಪ್ಪಿಗೆ ಐತಿ. ತಾವು ಸಿದ್ದರಾಮಯ್ಯನವ್ರನ್ನ ನಿನ್ನೆ ಭೇಟಿ ಮಾಡಿದ್ವಿ, ಏನ್ ಮಾತುಕತೆ ಮಾಡ್ತಾರೆ? ಅದ ನೋಡೋಣ ಏನ್ ಮಾಡ್ತಾರ ಹೈಕಮಾಂಡ್ ಅವರು. ಹೇಳೇವಿ ಹೈಕಮಾಂಡ್ ತಿಳಿಸೇವಿ ನಮ್ಮ ಇಂಗಿತ ಏನು ಅಂತಕ್ಕಂಥದ್ದನ್ನ. ಅವರು ಏನ್ ನಿರ್ಣಯ ತಗಂತಾರ ನೋಡೋಣ ಅಂತಕ್ಕಂಥದ್ದನ್ನ ಹೇಳ್ಯಾರ. ಸಾಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನ ಹೇಳಿದ್ರು. ಈಗ ಹೈಕಮಾಂಡ್ ಗಮನಕ್ಕೆ ತರ್ತಾರ ಸರ್ ಏನೋ ಪ್ರಯತ್ನ ಮಾಡಕತ್ತೀವಿ, ತಡ್ಕ ನೋಡೋಣ ಅಂತ ಅಂದಾರ. ಈಗ ನಿಮ್ಮೆಲ್ಲ ಸ್ನೇಹಿತರು ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ರಾಜೀನಾಮೆ ಕೊಡ್ಲಿಕ್ಕೆ ಒಂದಿಷ್ಟು ಜನ ಮುಂದಾಗಿದ್ದಾರೆ. ಸಾಮೂಹಿಕ ರಾಜೀನಾಮೆ ನಮ್ ಕ್ಷೇತ್ರದಾಗ ಅಂತದ್ದೇನಿಲ್ಲ. ನಮ್ ಕ್ಷೇತ್ರದಾಗ ನಿರೀಕ್ಷೆ ಇದೆಯಾ ಸರ್ ಹೈಕಮಾಂಡ್ ಇಂದ ಒಂದು ಶುಭ ಸಂದೇಶ ಬರ್ಬೋದು ಅಂತ? ಆಶಾಭಾವನೆ ಇಟ್ಕೊಂಡವ್ರಿ. ಕಾರಣ ಏನು ಅಂತ ಅದು ನನಗ್ ಮಾಹಿತಿ ಇಲ್ಲ. ಹೈಕಮಾಂಡ್ ಇಂದ ಬಂದಿರ್ತಕ್ಕಂಥದ್ದು. ಸರ್, ಇರೋದು ಒಂದೇ ಸ್ಥಾನ ಇರೋದು. ಒಂದು ಮಹಿಳೆಯ ಸ್ಥಾನವನ್ನು ತುಂಬಬೇಕು, ಕುರುಬ ಸ್ಥಾನವನ್ನು ತುಂಬಬೇಕು. ಈಗ ಈಗ ಮಹಿಳೆಯನ್ನ ಹೊರತುಪಡಿಸಿ ನಿಮಗೆ ಸ್ಥಾನ ಕೊಡ್ತಾರೆ ಹೈಕಮಾಂಡ್ ಅನ್ಸುತ್ತಾ? ಅದಿಲ್ರಿ. ಹೆಣ್ಮಕ್ಳು ತುಂಬಲೇಬೇಕು ಮಹಿಳೆಯನ್ನ.